ನಮಗೆಲ್ಲರಿಗೂ ತಿಳಿದಿರುವಂತೆ ನಾವು ಪ್ರತಿ ವರ್ಷ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರು ಈ ನಾಡು ಕಂಡಂತೆ ಕರ್ನಾಟಕ ಅಲ್ಲ ಇಡೀ ನಾಡೇ ಕಂಡಂತೆ ಒಬ್ಬ ಶ್ರೇಷ್ಠ ಮತ್ತು ಸ್ಪೆಷಲಿ ಹೇಳ್ಬೇಕಂದ್ರೆ ಒಂದು ವಿಶೇಷವಾದ ಹಾಡುಗಾರಿಕೆಯಿಂದ ಅವರು ಎಲ್ಲರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿದ್ದಾರೆ ಮತ್ತು ಪ್ರಭಾವಿತರಾಗಿದ್ದಾರೆ. ಅವ್ರ ಒಂದು ಅವರ ಹಾಡುಗಳ ಆದರ್ಶವನ್ನು ನಾನು ಮುಂದಿಟ್ಟುಕೊಂಡು ಒಂದು ಮಟ್ಟದಲ್ಲಿ ನಾನು ಬೆಳೆದಿದ್ದೇನೆ ಅಂತ ನಾನು ಅಂದ್ಕೊಂಡು ಈಗ ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಈ ಇಲ್ಕಲ್ ನಗರದಲ್ಲಿ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಇವಾಗ ಸುಮಾರು 13 ವರ್ಷ ಆಯ್ತು. ಈ ವರ್ಷ ಅಂದ್ರೆ ಇವಾಗ 12ನೇ ಕಾರ್ಯಕ್ರಮ ಆಗಿದೆ. ಈ ವರ್ಷ 13ನೇ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಅದು ಇಲ್ಕಲ್ ನಗರದ ಅನುಭವ ಮಂಟಪದ ಓಪನ್ ಗ್ರೌಂಡ್ ನಲ್ಲಿ ಕಾರ್ಯಕ್ರಮ ನಡೀತದೆ ಪ್ರತಿ ವರ್ಷ. ಈ ವರ್ಷ ಅಂದ್ರೆ ನಾವು ಇಲ್ಕಲ್ದಲ್ಲಿ 2 ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತೀವಿ. ಒಂದು ಅವ್ರು ಯಾವಾಗ ತಿಳ್ಕೊಂಡಿದ್ದಾರೆ ಆ ಒಂದು ಪುಣ್ಯತಿಥಿಯನ್ನ ನಾವು ಇಲ್ಕಲ್ ನಗರದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಅದನ್ನ ನಾವು ಪ್ರತಿ ವರ್ಷ ಮಾಡ್ತೇವೆ. ಅದು 14 ಏಪ್ರಿಲ್ ಬರ್ತದೆ ಪ್ರತಿ ವರ್ಷ. ಇವಾಗ ಮೊನ್ನೆ ಅದೊಂದು ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಮತ್ತು ನನಗನ್ಸುತ್ತೆ ನಾನು ಪತ್ರಿಕಾದವ್ರಿಗೂ ಈ ವಿಷಯ ಹೇಳಿದ್ದೆ. ಒಂದಿಬ್ರು ಪತ್ರಿಕಾದವರು ಅಲ್ಲಿ ಬಂದಿದ್ರು. ನಾನು ಬಟ್ ನನಗೆ ಅಷ್ಟು ಲಕ್ಷ್ಯ ಬರ್ಲಿಲ್ಲ. ಇನ್ ಮುಂದೆ ನಾನು ಎಲ್ಲ ಪತ್ರಿಕಾದವ್ರಿಗೂ ನಾನು ಬರೆದು ಇನ್ಮೇಲೆ ಆ ಒಂದು ಕಾರ್ಯಕ್ರಮ ನಾವು ಯಾವ ರೀತಿ ಮಾಡ್ತೀವಿ ಮತ್ತು ಅದರಲ್ಲಿ ಭಾಗವಹಿಸಿದ್ರು ನಾನು ಮಾಡ್ತೇನೆ. ಮತ್ತು ಈ ಒಂದು ವಿಷಯ ಏನಿದೆ, ನಾವು ಇದನ್ನ ಯಾಕೆ ಪಿ ವಿ ಶ್ರೀನಿವಾಸ್ ಅವ್ರನ್ನ ಈ ಕರ್ನಾಟಕದಲ್ಲಿ ಹೈಲೈಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅವರು ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ ಆದ್ರೆ ಬೆಳೆದಿದ್ದು ತಮಿಳುನಾಡಿನಲ್ಲಿ ಮತ್ತು ಹಾಡುಗಳ ವಿಷಯದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದು ಕರ್ನಾಟಕದಲ್ಲಿ. ಹೀಗಾಗಿ ಸುಮಾರು 30ರಿಂದ 35 ವರ್ಷಗಳು ತಮ್ಮ ಕರ್ನಾಟಕದಲ್ಲಿ ಹಾಡುಗಳನ್ನು ಹಾಡ್ತಾ ಕೇವಲ ಅಂದ್ರೆ ಕನ್ನಡ ಹಾಡುಗಳಲ್ಲಿ ಮಾತ್ರ ಅವರು ಪ್ರಸಿದ್ಧಿ ಪಡೆದಿದ್ದಾರೆ. ಹೀಗಾಗಿ ನಮಗೆ ಒಂದು ಸುಮಾರು 1955ನೇ ಇಸ್ವಿಯಿಂದ 1985ನೇ ಇಸ್ವಿವರೆಗೂ ಅವರು ತುಂಬಾ ಒಂದು ತಮ್ಮ ಕೊಡುಗೆಯನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದಕ್ಕಾಗಿ ನಾವು ಅವರ ಮರಣದ ನಂತರ ವಿಶೇಷವಾಗಿ ನಾನು ಅವರಿಂದ ಅವರ ಹಾಡುಗಳಲ್ಲಿ ಇರೋಂಥ ಒಂದು ಸಾಹಿತ್ಯ ಮತ್ತು ಅವರನ್ನಾಗಿ ನಾನು ಪುನಃ ಹೋಗಿ ಒಂದು ಅವರ ಹಾಡುಗಳ ಮುಖಾಂತರನೇ ನಾನು ವಿಶಿಷ್ಟವಾದಂತ ಒಂದು ಸ್ಥಾನ ಪಡ್ಕೊಂಡೆ ಅನ್ನೋ ಒಂದು ಭಾವನೆ ನನ್ನಲ್ಲಿ ಇದ್ದಿದ್ದಕ್ಕೆ ನಾನು ಈ ಇಲ್ಕಲ್ ನನ್ನ ಅಂತರದಲ್ಲಿ ಹತ್ತೂರಲ್ಲ, ಹಾಗೆ ಇಲ್ಲೇ ನಾನು ಅವ್ರ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪ್ರತಿ ವರ್ಷ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಈಗಾಗಲೇ 12 ವರ್ಷ ಆಯ್ತು. ಈ ವರ್ಷ 13ನೇ ವರ್ಷ ಇದೆ. ಇವಾಗ 14ನೇ ತಾರೀಕು, ಈ ವರ್ಷದೊಳಗೆ 14ನೇ ತಾರೀಕದ್ದು ಕಾರ್ಯಕ್ರಮ ನಾವು ಲಕ್ಷ್ಮೀ ವೆಂಕಟೇಶ್ವರ ಗುಡಿಯಲ್ಲಿ ನಿರ್ವಹಿಸಿದ್ದೇವೆ. ಯಾಕಂದ್ರೆ ಅವರು ಬ್ರಾಹ್ಮಣರು. ಹೀಗಾಗಿ ಒಂದು ಬ್ರಾಹ್ಮಣ ಗುಡಿಯೊಳಗೇನೆ ಅವ್ರ ಕಾರ್ಯಕ್ರಮ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಅಲ್ಲಿ ಪ್ರತಿ ವರ್ಷ ಅಲ್ಲೇ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಅವ್ರ ಕಾರ್ಯಕ್ರಮ ಸ್ವರ ಸ್ಮರಣೆ ಅಂದ್ರೆ ಅವ್ರದ್ದು ಸ್ಮರಣೆ ಅಂದ್ರೆ ನಾವು ನೆನಪು ಮಾಡ್ಕೋಬೇಕನ್ನೋ ಉದ್ದೇಶದಿಂದ ಊರಿಗೆ ನಾವು ಆಮಂತ್ರಣ ಕೊಟ್ಟು ಈ ಇದರದ್ದು ಅನುಭವ ಮಂಟಪದ ಓಪನ್ ಆವರಣದಲ್ಲಿ ಕಾರ್ಯಕ್ರಮ ಮಾಡ್ತೇವೆ. ಅದು ಅವತ್ತಿನ ದಿವಸ ಈ ವರ್ಷ 18ನೇ ತಾರೀಕು ಶನಿವಾರ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಯಾಕಂದ್ರೆ ಅದು ನಮ್ಗೆ ಸೂಟೇಬಲ್ ಒಂದು ದಿವಸನೂ ಆಯ್ತು ಮತ್ತು ಎಲ್ಲಾ ರೀತಿಯಿಂದ ನಮ್ಗೆ ಅನುಕೂಲ ಆಗುತ್ತೆ. ಶನಿವಾರ ಬಂತಪ್ಪ ಅಂತಂದ್ರೆ ನಮ್ಗೆ ರವಿವಾರ ಜನರಿಗೆ ರೆಸ್ಟ್ ಮಾಡಕ್ಕಾಗ್ಲಿ ಅಥವಾ ಟೈಮ್ ತೆಗಿಯಕ್ಕಾಗ್ಲಿ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಶನಿವಾರ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ. ಈ ವರ್ಷ ಅನುಭವ ಮಂಟಪದಲ್ಲಿ ನಡೆದಿದೆ. ಆಮೇಲೆ ನಮ್ಮ ಈ ಸುಮಾರು ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಬೆಂಗಳೂರು ಮನುಷ್ಯನ ದೇಹದಲ್ಲಿ ಎಷ್ಟೋ ನೂರಾರು ಸಾವಿರಾರು ಎಷ್ಟೋ ಎಲುಬುಗಳಿರ್ತಂತೆ. ಆ ರೀತಿ ಎಲುಬುಗಳಲ್ಲಿ ಈ ನಮ್ಮ ಪತ್ರಿಕಾ ಸಹಕಾರ ಮತ್ತು ಪತ್ರಿಕಾ ತಂಡ ಅಥವಾ ಪತ್ರಿಕೆ ಇದು ಸುದ್ದ ಒಂದು ಎಲುಬಾಗಿ ಆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡುವಂಥದ್ದು ಅಥವಾ ಕಾರ್ಯಕ್ರಮ ನಡೀಲಿಕ್ಕೆ ಅನುಕೂಲ ಮಾಡಿಕೊಡುವಂತ ಒಂದು ಉದ್ದೇಶ ಅಲ್ಲ, ಆದ್ರೆ ಆ ರೀತಿ ಆಗುತ್ತೆ ಅನ್ನೋ ಅನ್ಕೊಂಡು ನಾನು ಇವತ್ತು ಪತ್ರಿಕೆಗೆ ಒಟ್ಟಿಗಿರ್ತೀನಿ.
ಆ ಒಂದು ಕಾರ್ಯಕ್ರಮಕ್ಕೆ ಬೇರೆ ಇಲ್ಲ ಯಾವ ರೀತಿ ಅಂದ್ರೆ ನಾವು ಸುಮಾರು ವ್ಯವಸ್ಥೆಗಳನ್ನು ಮಾಡಿರ್ತೀವಿ ಆ ಕಾರ್ಯಕ್ರಮದಲ್ಲಿ. ಆ ರೀತಿ ಆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳ ಜೊತೆ ಪತ್ರಿಕಾ ಉದ್ಯಮ ಅಥವಾ ಪತ್ರಿಕೆದವರು ಸುಧಾ ಅಷ್ಟೇ ಮಹತ್ವ ಆಗುತ್ತೆ. ಮತ್ತು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕ ಸಹಕಾರ ಕೊಟ್ಟರು ಮತ್ತು ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚೆಚ್ಚಾಗಿ ನಾವು ಪತ್ರಿಕೆಗಳಲ್ಲಿ ಬರೋ ಹಾಗೆ ನೋಡ್ಕೊಂಡು ನಮ್ಮ ಊರಿನ ಒಂದು ಇವತ್ತು 3ನೇ ವರ್ಷ ಮಾಡ್ತಾ ಇದ್ದೀವಿ ಅಂದ್ರೆ ಇದೊಂದು ದೊಡ್ಡ ಹೆಮ್ಮೆ ವಿಷಯ. ಕರ್ನಾಟಕದಲ್ಲಿ ಎಲ್ಲೂ ಮಾಡ್ತಾ ಇಲ್ಲ ಅವರು ಈ ಟೈಪ್ ನಾವು ಮಾಡಂತ ಒಂದು ಕಾರ್ಯಕ್ರಮಗಳನ್ನ ಬೇರೆ ಕಡೆ ಮಾಡ್ತಾರೆ. ಬರೀ ಹಡ ಹಾಡ್ತಾರೆ ಹೋಗ್ಬಿಡ್ತಾರೆ. ಕೆಲವೊಂದು ದೊಡ್ಡ ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ ಮಾಡ್ತಾರೆ ಗೊತ್ತಿಲ್ಲ. ಬೆಂಗಳೂರನ್ನ ಸಿಟಿಯಲ್ಲೇನೆ ಈ ಒಂದು ಕಾರ್ಯಕ್ರಮ ಈ ರೀತಿ ನಡೆಯೋದಲ್ಲ. ಆ ರೀತಿ ಕಾರ್ಯಕ್ರಮದ ಈ ಕಾಲದಲ್ಲಿ ನಡೀತಾ ಇದೆ. ಹೀಗಾಗಿ ತಾವು ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಚಾರ ಕೊಟ್ಟು ಎಲ್ಲ ಕಡೆ ಇದರ ಬಗ್ಗೆ ನಾವು ಒಂದು ನನ್ನ ಅನಿಸಿಕೆ ಇದೆ. ಹೀಗಾಗಿ ತಾವು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಪತ್ರಿಕೆ ಏನೋ ಹೇಳಿಕೆ ಕೊಡ್ಬೇಕಂತ ನಾನು ಹೇಳ್ತಾ ಇದ್ದಿಲ್ಲ. ನೀವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ತಾವೆಲ್ಲರೂ ಸಹಕಾರ ಜೊತೆಗೆ ತಾವು ಎಲ್ಲರೂ ಭಾಗಿಗಳಾಗಿ ತಮ್ಮ ಮನೆ ಜನ ಮತ್ತು ತಮ್ಮ ಫ್ರೆಂಡ್ಸ್ ಗೆಳತರಾಗಲಿ ಮತ್ತು ಸಂಬಂಧಿಗಳಾಗಲಿ ಅವರೆಲ್ಲರೂ ಎಲ್ಲರಿಗೆ ಸಾಧ್ಯ ಆಗುತ್ತೆ ಎಲ್ಲರೂ ತಾವೆಲ್ಲ ಕರ್ಕೊಂಡ್ ಬರ್ಬೋದು. ಅದೇ ರೀತಿ ಇದನ್ನ ನಾವು ಈಗ ತಾವು ಪತ್ರಿಕೆದೊಳಗೆ ಎಲ್ಲರೂ ಪಯಣಿಸಿದ್ದೀರಾ ಬೇರೆ ಬೇರೆ ಪತ್ರಿಕೆಗಳಲ್ಲಿ. ಹೀಗಾಗಿ ಈ ಒಂದು ಕಾರ್ಯಕ್ರಮವನ್ನ ತಮ್ಮ ಪತ್ರಿಕೆಗಳಲ್ಲಿ ವಿಶೇಷವಾಗಿ ಒತ್ತು ಕೊಟ್ಟು ಈ ನಮ್ಮಲ್ಲಿ ಇಲ್ಕಲ್ದಂತ ಒಂದು ಊರಿನಲ್ಲಿ ಡಾಕ್ಟರ್ ಪಿ.ವಿ. ಶ್ರೀನಿವಾಸ್ ಅವ್ರ ಬಗ್ಗೆ ಈ ರೀತಿ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರತಿಯೊಂದನ್ನು ನೋಡಿ ಸಾಧ್ಯ ಆದಷ್ಟು ಇದನ್ನ ಬೇರೆ ಬೇರೆದವರು ಮಾಡೋ ರೀತಿಯೊಳಗೆ ನಾವು ಇದಕ್ಕೆ ಒತ್ತು ಕೊಟ್ಟು ಈ ಒಂದು ಕಾರ್ಯಕ್ರಮ ನೀವು ಎಲ್ಲರೂ ಕೂಡಿ ನಡೆಸಿಕೊಡ್ಬೇಕಾಗಿದೆ ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತಿನ ಈ ಒಂದು ಪತ್ರಿಕಾ ಕರೆದಿಸಿ ತಾವೆಲ್ಲರೂ ಇವಾಗ ಬಂದಿದ್ದೀರಾ. ತುಂಬಾ ಸಂತೋಷ ಆಯ್ತು ನನಗೆ ಹೇಳಿದ್ರು ಒಂದು 5-6 ಜನ ಪತ್ರಿಕೆ ಬಂದ್ರು ಬರ್ಬೋದಂದ್ರೆ ಸುಮಾರು ಜನ ಬಂದಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಜನರು ಬಂದಿದ್ದಾರೆ. ಮತ್ತೆ ಫೋನ್ ಮಾಡಿದ್ದೆ ಅವ್ರು ಬರ್ತಾ ಇದ್ದೀವಿ, ಸ್ವಲ್ಪ ನಮಗೆ ಲೇಟ್ ಆಗಿ ಗೊತ್ತಾಗಿದೆ, ಹೀಗಾಗಿ ನಾನು ಬರ್ತಾ ಇದ್ದೀನಿ, ಒಂದು 15 ಮಿನಿಟ್ ಅರ್ಧ ಗಂಟೆಯಲ್ಲಿ ಬಂದ್ಬಿಟ್ಟು ಹೇಳ್ತಾ ಇದ್ರು. ಅಂದ್ರೆ ಪತ್ರಿಕೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಬಗ್ಗೆ ತುಂಬಾ ಆಸಕ್ತಿ ಇದೆ. ಹೀಗಾಗಿ ನಾನು ತಮ್ಮೆಲ್ಲರಿಗೂ ತುಂಬಾ ಕೃತಜ್ಞತೆಯಾಗಿದ್ದೀನಿ. ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಇವತ್ತು ನಾವು ಇಟ್ಕೊಂಡಿದ್ದು 18ನೇ ತಾರೀಕು ಶನಿವಾರ ಅಂದ್ರೆ ನಾಳೆ ಈ ಕಾರ್ಯಕ್ರಮ ಸಂಜೆ 6:30 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ಯಾವುದೇ ಪೊಲೀಸ್ ಆಗ್ಲಿ ಮತ್ತು ತಲಾಟೆ ಆಗ್ಲಿ ತಹಸೀಲ್ದಾರ್ ಆಗ್ಲಿ ಮತ್ತು ಯಾವುದೇ ಗವರ್ಮೆಂಟ್ ಕಡೆಯಿಂದ ನಗರ ಪಾಲಿಕೆ ಆಗ್ಲಿ ಎಲ್ಲೆಲ್ಲಿ ಬೇಕು ಎಲ್ಲ ಕಡೆಯಿಂದ ನಾವು ಪರ್ಮಿಷನ್ ತಗೊಂಡು ನಮ್ಮ ಹತ್ರ ಇಟ್ಕೊಂಡಿದ್ವಿ. ಹೀಗಾಗಿ ಅವರೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ಪ್ರತಿ ವರ್ಷ ನಮ್ಮ ಇಲ್ಕಲ್ ಮಹಾನ್ ಸ್ವಾಮಿಗಳು ಪರಮ ಪೂಜ್ಯ ಗುರುಮಾನ್ ಸ್ವಾಮಿಗಳನ್ನ ಇನ್ವೈಟ್ ಮಾಡ್ತೀವಿ. ಅವರು ಬರ್ತಿರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನೀನ್ ಹೋಗಿ ಅವ್ರಿಗೆ ಮತ್ತೊಮ್ಮೆ ಭೇಟಿಯಾಗಿ ಬಂದಿದ್ದೀನಿ. ಈ ಮುಂಚೆನೂ ಭೇಟಿ ಆಗಿದ್ದೀವಿ ನಾವು. ಆಮೇಲೆ ಬಸವಲಿಂಗ ಸ್ವಾಮಿಗಳು ಸಿರೂರವರಿಗೆ ನಾವು ಪ್ರತಿ ವರ್ಷ ಆಮಂತ್ರಣೆ ಕೊಡ್ತೀವಿ ಮತ್ತು ಅವ್ರಿಗೆ ನಾವು ತಮ್ಮ ಒಂದು ಅಧ್ಯಕ್ಷತೆ ಇರಬೇಕು ಅಂತ ಅವ್ರಿಗೆ ಕೇಳ್ತೀವಿ. ಅವರು ಈ ವರ್ಷ ನಾವು ಬರ್ತೀನಿ ಅಂತ ಅವರು ಒಪ್ಕೊಂಡಿದ್ದಾರೆ. ಹೀಗಾಗಿ ಅವರು ನಾಳೆ ಬರ್ತಾರೆ. ಆಮೇಲೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಮುಖ್ಯ ಅತಿಥಿಗಳಾಗಿ ನಾವು ಜನರಲ್ಲಿ ಡಾಕ್ಟರ್ ಪಿ.ವಿ. ಶ್ರೀನಿವಾಸ್ ಅವರ ಸಂಬಂಧ ಕೊಡುವ ರೀತಿಯಲ್ಲಿ ಅಂದ್ರೆ ಅವ್ರ ಹಾಡುಗಳಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ, ಅವ್ರ ಹಾಡುಗಳಿಗೆ ಆಕ್ಟಿಂಗ್ ಮಾಡಿದ್ದಾರೆ ಅಥವಾ ಅವ್ರ ಹಾಡುಗಳಲ್ಲಿ ಆಕ್ಟಿಂಗ್ ಮಾಡಿ ಮತ್ತು ಕೋ ಆಕ್ಟರ್ಸ್ ಇರ್ತಾರೆ ಅವ್ರಿಗೆ ಆಗಲಿ ಅಥವಾ ನಿರ್ಮಾಪಕರಾಗಲಿ ಈ ರೀತಿ ನಾವು ಪ್ರತಿ ವರ್ಷ ಒಬ್ಬೊಬ್ರಿಗೆ ನಾವು ಇನ್ವೈಟ್ ಮಾಡ್ತೀವಿ. ಈ ವರ್ಷ ಏನಾಯ್ತು ಅಂದ್ರೆ ಲಾಸ್ಟ್ ಅಂದ್ರೆ ಇನ್ನೊಂದು 5-6 ದಿವಸ ಇತ್ತು. ಭಾರತಿ ಅವ್ರು ಬರ್ತೀನಿ ಅಂದ್ರೆ ನನಗೆ ಲಾಸ್ಟ್ ಅವ್ರೊಳಗೆ ಇಲ್ಲಪ್ಪ ನನಗೆ ಸ್ವಲ್ಪ ತೊಂದರೆ ಆಗಿದೆ, ನಾನು ಬರೋದಿಲ್ಲ ಅನ್ನೋದಕ್ಕೆ ನಾನು ಅವ್ರಿಗೆ ಹೆಚ್ಚಿಗೆ ಒತ್ತು ಕೊಡ್ಲಿಲ್ಲ. ಬಟ್ ಅವ್ರು ಮಾತು ಹೇಳ್ತಾ ಇದ್ದಾರೆ, ನಾನು ಮುಂದ್ ವರ್ಷ ಮಾತ್ರ 100% ಬರ್ತೀನಿ ಅಂತ ಹೇಳಿದಾರೆ. 1 ತಿಂಗಳ ಮುಂಚೆ ತಿಳಿಸ್ಬೇಕು ಬರ್ತೀವಿ ಅಂತ ಹೇಳಿ. ಹೀಗಾಗಿ ಅವ್ರು ಮುಂದ್ ವರ್ಷ ಬರ್ತೀನಿ ಅಂದಿದ್ದಕ್ಕೆ ನನ್ಗೆ ಕೊನೆ ಕ್ಷಣದಲ್ಲಿ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಅವಾಗ ನನಗೆ ದೂರದರ್ಶನ ವಾಹಿನಿಯೊಳಗೆ ನಮ್ಮ ಸ್ವಾರ್ಥಹಳ್ಳಿ ನಾರಾಯಣ ಸ್ವಾಮಿ ಅಂತ ಆಂಕರಿಂಗ್ ಮಾಡ್ತಾ ಇದ್ರಂತೆ. ಅವ್ರದ್ದು ನನಗೆ ಹೆಸರು ಕೊಟ್ರು. ಅದಕ್ಕೆ ನಾನು ಅವ್ರನ್ನೇ ಮುಖ್ಯ ಅತಿಥಿಗಳಾಗಿನೂ ಇನ್ವೈಟ್ ಮಾಡಿ ಅವ್ರ ಕಡೆಯಿಂದಾನೇ ಈ ವರ್ಷ ಆಂಕರಿಂಗ್ ಮಾಡಿಸ್ಬಿಡ್ಬೇಕು. ಅಂದ್ರೆ ಏನ್ ನಮ್ಮ ಜನರಿಗೆ ಅವರು ಆಂಕರಿಂಗ್ ಮಾಡೋದ್ರ ಬಗ್ಗೆನೂ ಒಂದು
ವಿಶೇಷತೆ ಏನಿದೆ ಅನ್ನೋದು ನಮ್ಮ ಜನರಿಗೆ ಗೊತ್ತಾಗತ್ತೆ. ಆಮೇಲೆ ಇಲ್ಲಿವರೆಗೂ ಎಂಟ್ರಿ ಮಾಡ್ಕೊಂತ ನಮ್ಮ ಶ್ರೀ ಗೋವಿಂದ ಕರ್ವ ಅವರು ಮಾಡ್ಕೊಂತ ಬರ್ತಾ ಇದ್ರು. ಅವರು ಅದನ್ನ ನೋಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಯಾವ ರೀತಿ ಮಾಡ್ತಾರೆ ಮಾಡ್ಲಿ, ಈ ವರ್ಷ ಅವ್ರು ಮಾಡ್ಲಿ ಅಂತ ಅವರು ತುಂಬಾ ಹೃದಯದಿಂದ ಇವರು ಅಗ್ರಿ ಮಾಡಕ್ ಅವರು ಒಪ್ಕೊಂಡ್ರು. ಯಾಕಂದ್ರೆ ಮಾಡಕ್ಕೆ ಈ ಪ್ರತಿ ವರ್ಷ ಅವ್ರನ್ನೇ ನಾವು ಇಟ್ಕೊಂಡು ಮಾಡ್ತಿದ್ವಿ. ಬಟ್ ಅವ್ರು ತುಂಬಾ ಹೃದಯದಿಂದ ಹೇಳಿದ್ರು, ಇಲ್ಲಪ್ಪ ಅವ್ರಿಗೆ ಹೇಳ್ತೀವಿ ಈ ವರ್ಷ ಅವ್ರು ಏನ್ ಮಾಡ್ತಾರ ನಾನು ಸ್ವಲ್ಪ ನೋಡ್ತೀನಿ, ಅವರಿಂದ ಕಲಿತೀನಿ, ಆ ರೀತಿ ನಾನು ಫಾಲೋ ಮಾಡಕ್ಕಾಗುತ್ತೆ. ಹೀಗಾಗಿ ಅವ್ರನ್ನ ಇವ್ರ ಕಾರ್ಯ ವಿಶೇಷಗಳಿಗೆ ನಾವು ಸಾತ್ತಹಳ್ಳಿ ನಾರಾಯಣ ಸ್ವಾಮಿ ಅವರಿಗೆ ಇನ್ವೈಟ್ ಮಾಡ್ತಿದ್ದೆ. ಅವರು ಒಂದು ಮುಖ್ಯ ಅತಿಥಿಗಳಾಗಿನೂ ಬರ್ತಾರೆ, ಆಮೇಲೆ ಅವರೇ ಎಂಟ್ರಿಗೂ ಮಾಡ್ತಾರೆ ಈ ಕಾರ್ಯಕ್ರಮ. ಆಮೇಲೆ ಎರಡನೇದು ಏನಪ್ಪಾ ಅಂದ್ರೆ, ನಾವು ನಮ್ಮದೇ ಊರಿನ ಒಬ್ಬರು ಗಣ್ಯ ವ್ಯಕ್ತಿಗಳನ್ನ ಅವರು ನಾಟಕ ರಂಗದಲ್ಲಾಗ್ಲಿ ಮತ್ತು ಬೇರೆ ಬೇರೆ ರಂಗದಲ್ಲಿ ದುಡಿದಿದ್ರೆ ತುಂಬಾ ವರ್ಷದಿಂದ ದುಡಿದಿರ್ತಾರೆ. ಇದು ಕೊನೆಯ ವರ್ಷದಲ್ಲಿ ಅವ್ರಿಗೆ ಸ್ವಲ್ಪ ಅನನುಕೂಲ ಅಂತ ನಾನು ಹೇಳೋದಿಲ್ಲ, ಆದ್ರೆ ಅವ್ರಿಗೆ ಒಂದು ಡಿಗ್ರಿ ನೋಡ್ಕೊಂಡು ನಾವು ಇನ್ವೈಟ್ ಮಾಡ್ತೇವೆ. ಆ ದೃಷ್ಟಿಯಿಂದ ಈ ವರ್ಷ ನಾವು ಶ್ರೀಮತಿ ಸುಗುಣಾದೇವಿ ಸಪ್ಪಂಡಿ ಅಂತ ನಿರ್ಣಯ ಮಾಡಿ ಹಿರಿಯ ರಂಗ ಕಲಾವಿದರು ಅವ್ರನ್ನ ನಾವು ಇನ್ವೈಟ್ ಮಾಡಿದ್ವಿ. ಅವ್ರನ್ನ ಅದೇ ಅವರ ಗೌರವ ಸತ್ಕಾರ ಅವ್ರಿಗೆ ಕೊಡ್ತಾ ಇದ್ವಿ. ಆಹ್ವಾನಿತರಲ್ಲಿ ಒಂದು ನೋಡ್ತೀವಿ, ನಮ್ಮ ಎಕ್ಸಲ್ಲು ಅಥವಾ ಸುದ್ದಿ ಕೊಟ್ಟರೆ ನಾವು ನೋಡ್ತಾ ಇರ್ತೀವಿ. ಸಮಾಜ ಸೇವೆಯಲ್ಲಿ ಯಾರು ಮುಂಚೂಣಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂತಾನೋ ಒಂದು ದೃಷ್ಟಿ ಇಟ್ಕೊಂಡು ನೋಡ್ತಾ ಇರ್ತೀವಿ. ಅವರಲ್ಲಿ ಶ್ರೀ ಸಿದ್ದಣ್ಣ ಬಹುಸಾಗರ ಇಲ್ಕಲ್ ಅನ್ನೋರನ್ನ ನಾವು ನಾಮಿನೇಟ್ ಮಾಡಿದ್ರು. ಅವ್ರನ್ನ ನಾವು ಈ ವರ್ಷ ಅವ್ರನ್ನ ಗುರುತಿಸಿ ಸಮಾಜ ಸೇವೆ ಕಾರ್ಯಕ್ರಮಕ್ಕೆ ಅವ್ರನ್ನ ನಾವು ಗುರುತಿಸಿ ಈ ವರ್ಷ ಅವ್ರಿಗೆ ವಿಶೇಷ ಆಹ್ವಾನದಲ್ಲಿ ಅವ್ರನ್ನ ಆಹ್ವಾನ ಕೊಟ್ಟಿದ್ದೇವೆ. ಅವರು ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಆಮೇಲೆ ನಾನು ಒಂಥರ ಈ ಕಾರ್ಯಕ್ರಮದ ಆಯೋಜಕ, ಹೀಗಾಗಿ ನಾನು ನನ್ನ ಬಗ್ಗೆ ಹೆಚ್ಚಿಗೆ ನಾನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಶಾರ್ಟ್ನಾಗ ಹೇಳ್ಬೇಕಪ್ಪ, ಸರಳವಾಗಿ ಹೇಳ್ಬೇಕಂದ್ರೆ ನಾನು ಇಲ್ಕಲ್ದಿಂದ ಸುಮಾರು ಪುಣಾಕ್ ಹೋಗಿ 38 ವರ್ಷ ಆಯ್ತು. ಇವಾಗ ಅಲ್ಲೇ ಸಿವಿಲ್ ಇಂಜಿನಿಯರಿಂಗ್ ಕಲಿತಿದ್ದಕ್ಕೆ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಿದ್ದು ಕೆಲಸಗಳಲ್ಲಿ ನಾನು ಕನ್ಸಲ್ಟಿಂಗ್ ಹೋಗೋಣ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ಅಂದ್ರೆ ಈ ಇಂಡಸ್ಟ್ರಿಯಲ್ ಕನ್ಸಲ್ಟೆನ್ಸಿ ನಮ್ದು ಮೇನ್ ಮಹಾರಾಷ್ಟ್ರ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಅದಕ್ಕೆ ನಾವು ಮೇನ್ ಕನ್ಸಲ್ಟೆನ್ಸಿ ಮಾಡ್ತೀವಿ. ಅದೇ ಮಾಡೋದು ಹೆಚ್ಚಾಗಿ ಅದಕ್ಕೆ ಮಾಡ್ತೀವಿ. ಹಾಗೆ ಹೀಗೆ ಮಕ್ಕಳು ಎಲ್ಲರೂ ಇದ್ದಾರೆ, ಅವರು ಎಲ್ಲರೂ ಕಲ್ತಿದ್ದಾರೆ. ಅದೇ ರೀತಿ ಈ ವರ್ಷದ ನಮಗೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ನಾನು ಹಮ್ಮಿಕೋಬೇಕು ಅನ್ನೋದಕ್ಕೆ ಮುಖ್ಯವಾಗಿ ನನಗೆ ಕಾರಣ ಆಗಿದ್ದು ಸ್ನೇಹರಂಗ ಇದ್ದಲ್ಲ. ಈ ಸ್ನೇಹರಂಗ ನಾನು ಸುಮಾರು 50 ವರ್ಷದಿಂದ ನೋಡ್ತಾ ಇದ್ದೆ. ಸ್ನೇಹರಂಗ ಬೇರೆ ಬೇರೆ ಕಡೆ ತಂದು ಅದು ಮಾಡಿ ಅದನ್ನು ಕಲ್ಚರಲ್, ಆಮೇಲೆ ವಿಶೇಷವಾದ ನಾಟಕಗಳನ್ನು ಮಾಡೋದು, ಬೀದಿ ನಾಟಕಗಳನ್ನು ಮಾಡ್ತಾ ಒಂದು ರೀತಿ ಇಲ್ಕಲ್ದಲ್ಲಿ ತುಂಬಾ ಫೇಮಸ್ ಆಯ್ತು. ಈ ನನ್ನ ಅವರು ಆಕ್ಚುಲಿ ಪಿ.ಬಿ. ಶ್ರೀನಿವಾಸ ಕಾರ್ಯಕ್ರಮಕ್ಕೆ ಇಲ್ಲೇನೋ ಅವರು ಮಾಡ್ಕೊಂಡು ತಮ್ಮಷ್ಟಕ್ಕೆ ನಾವೇ ನನ್ನ ಇನ್ವೈಟ್ ಮಾಡಿದ್ರು, ನೀವು ಬಂದು ಅಧ್ಯಕ್ಷತೆ ವಹಿಸ್ಬೇಕಂತ. ನಾನು ಬಂದಾಗ ನೋಡಿದೆ, ನಾನಂದೆ ಇದೇ ರೀತಿ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಇಲ್ಕಲ್ದಲ್ಲಿ ಯಾಕೆ ಮಾಡಬಾರ್ದಪ್ಪ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಅವರಲ್ಲಿ ಕೇಳ್ಕೊಂಡಾಗ ಅವರಂದ್ರು, ಆಯ್ತು ನೀವು ಮಾಡಪ್ಪ, ನಾವು ಪ್ರತಿ ವರ್ಷ ನಿಮ್ಗೆ ಸರ್ಕಾರ ಯಾವ ರೀತಿ ಬೇಕೋ ಆ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಒಂದು ಮಾತು ಮಾತಾಡಿದ್ರೆ ಪ್ರತಿ ವರ್ಷ ನಾವು ಮಾಡ್ತಾ ಬಂದಿದ್ದೇವೆ. ಈ ವರ್ಷ 13ನೇ ವರ್ಷ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಊರಿನ ಗಾಯಕರೇ ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ಅವರು ಹಾಡಿದಂತ ಹಾಡುಗಳನ್ನ ಹಾಡಿ ಎಲ್ಲರಿಗೂ ಅಂದ್ರೆ ಎಲ್ಲರನ್ನೂ ರಂಜಿಸ್ತಾರೆ. ಆಮೇಲೆ ಗಾಯಕರಿಗೂ ಇಲ್ಲಿ ಊರವರೇ ಗಾಯಕರು ಇರ್ತಾರೆ. ಸೋಲೋ ಇರುತ್ತೆ, ಕೆಲವೊಂದು ಹಾಡುಗಳು, ಕೆಲವೊಂದು ಹಾಡು ಡ್ಯುಯೆಟ್ ಅಂತ ಬರುತ್ತೆ. ಆ ರೀತಿ ಹಾಡದಲ್ಲಿ ನಮ್ಮ ಗಾಯಕರು ಎಲ್ಲ ಗಾಯಕಿರು ಇರ್ತಾರೆ. ಮಾಡಿದ್ವಿ ದೊಡ್ಡ ಪ್ರಮಾಣದಲ್ಲಿ ಫ್ಲಡ್ ಬಂದು ಅಲ್ಲೆಲ್ಲ ದೊಡ್ಡ ತೊಂದರೆ ಆಗುತ್ತೆ. ಆ ಟೈಮ್ ಹೋದ್ರೆ ಇವರು ಅಲ್ಲಿ ಹಿಮಾಲಯ ಪರ್ವತದಿಂದ ಡೆಲ್ಲಿಗೆ ಬರೋದು ಮತ್ತೆ ಬೆಂಗಳೂರಿಗೆ ಅನಂತ್ ಕುಮಾರ್ ಕಾಂಟ್ಯಾಕ್ಟ್ ಮಾಡಿದ್ಮ್ಯಾಗ ಅವರು ಸುರಕ್ಷಿತವಾಗಿ ನಮ್ಮ ಕರ್ನಾಟಕ ಸೇರಿದ್ರು. ಇಂಥ ಒಂದು ಕಷ್ಟದೊಳಗ ಪಿ.ಬಿ. ಶ್ರೀನಿವಾಸ ಅಂದ್ರೆ ಮುಂದೆ ಹೋಗೋರು. ಅವರು ನಮ್ಗೆ ಒಂದು ಪಾಠ ಅಂತ ತಿಳ್ಕೊಂಡ್ಬಿಟ್ಟಾರ. ಹೀಗಾಗಿ ದೊಡ್ಡ ಪ್ರಮಾಣದ ಪ್ರಭಾವ ಬೀಳುತ್ತೆ. ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ಕೊಂಡ್ರೆ ಇದೆಲ್ಲ ಆರೋಗ್ಯ ಪೂರ್ವ ಫಸ್ಟ್ ಕಾರ್ಯಕ್ರಮ ಬೆಂಗಳೂರ ಮಾಡಿ ದೊಡ್ಡ ದೊಡ್ಡ ನಟರನ್ನು ಕರೆಸಿ ಎಲ್ಲ ಹಿರಿಯ ಕರೆಸಿ ಚಿತ್ರ ಸಾಹಿತ್ಯಗಳನ್ನು ಕರೆಸಿ ದೊಡ್ಡ ಪ್ರಮಾಣ ಮಾಡಿ ಲಕ್ಷಾಂತರ ಖರ್ಚು ಮಾಡಿದವರು. ಆದ್ರೆ ಇದ್ದಲ್ಲೇ ಮಾಡಿರ್ತಕ್ಕಂಥ ನಮ್ಮ ಕಾರ್ಯಕ್ರಮ
ಬೆಂಗಳೂರಲ್ಲಿ ಮಾಡಿದಂಥ ಕಾರ್ಯಕ್ರಮ ಕಂಪೇರ್ ಮಾಡಿದ್ರೆ ಇಷ್ಟೆಲ್ಲ ಮಾಡಿ ಟಾಪ್ ಪರಿಸ್ತವೆ. ಹಿಂಗಾಗಿ ಈ ಯಾವತ್ತಿಗೂ ಅವ್ರ ಜೊತೆಗೆ ಇದ್ದೇ ಇರುತ್ತೆ ಅಂತ ನಾವು ನಿಜವಾಗ್ಲೂ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದು ಜನಾನುರಾಗಿ ಮತ್ತು ಪ್ರಸಿದ್ಧಿ ಆಗಬೇಕಾದ್ರೆ ಮೂಲ ಮಾಧ್ಯಮ ಮಿತ್ರರು ಪತ್ರಕರ್ತರು, ದೃಶ್ಯ ಮಾಧ್ಯಮಗಳು ನೀವೆಲ್ಲರೂ ನಿಮ್ಮಿಂದ ಇವತ್ತು ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಅದಕ್ಕೆ ನಿಮ್ಗೆಲ್ಲರಿಗೂ ನಾನು ಹಾರ್ದಿಕವಾಗಿ ಶ್ರಮಿಸ್ತಾ ಇದ್ದೇನೆ. ಒಂದು ಏನಪ್ಪಾ PV ಶ್ರೀನಿವಾಸನ ನಾವು ಕೇವಲ ಚಿತ್ರದಲ್ಲಿ ಫೋಟೋನು ನೋಡಲ್ಲ, ಅವ್ರ ಹೆಸರು ಅಷ್ಟೇ ಹಿನ್ನೆಲೆ ಗಾಯಕರ ಹಾಡಗಳನ್ನು. ಬಟ್ ಅವ್ರನ್ನ ಗುರುತಿಸಿ ಇದಕ್ಕೆಲ್ಲ ಜನರಿಗೆ ಒಂದು ಸದೌಕರ PV ಶ್ರೀನಿವಾಸ ಹಾಡುಗಳನ್ನ ತೋರಿಸ್ಬೇಕು, ಇಳಕಲ್ ಜನರಿಗೆ ಈ ಸೌಲಭ್ಯ ಕೊಡ್ಬೇಕಂತ ಹೇಳಿ ಅವ್ರು ತಮ್ಮ 15 ದಿನದ ಕೆಲಸ ಬಿಟ್ಟು ಇಲ್ಲಿ ಬಂದು ಕುಂತ್ಕೊಂಡು ಇದನ್ನ ಮಾಡ್ತಾರೆ. ಆ ರವಿ ಅವರು ಅವ್ರ ಅಭಿಮಾನಿ ಅಪ್ಪಟ ಅಭಿಮಾನಿಗಳು. ರಾಜ್ಯದೊಳಗೆ ಕಂಡಂತ ಅಪರೂಪದ ವ್ಯಕ್ತಿ ಅಂದ್ರೆ ಇವರೇ, ಅದು ಅಪ್ಪಟ PV ಶ್ರೀನಿವಾಸರ ಅಭಿಮಾನಿ. ಆ ಅಭಿಮಾನಿ ಎಲ್ಲಿಗೆ ಬಂತು ಅಂದ್ರೆ ನಮ್ಮ ಜನರ ನಾನು ಹುಟ್ಟಿದ ಊರಿನೊಳಗ ಎಲ್ಲಾ ಜನರಿಗೂ ಈ ಸೌಲಭ್ಯ ನಾವು ತೋರಿಸ್ಬೇಕು. ಈ ಒಂದು ಸಂಗೀತ ಕಾರ್ಯಕ್ರಮ ನಾವು 3 ಜನರಿಗೆ ಹೇಳ್ತೀವಿ ಅನ್ನೋ ಒಂದು ಇದರ ಮೇಲೆ ಅವ್ರು ಬಂದ್ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಾಕ ಆಗಮಿಸಬೇಕು. ಇದನ್ನ ಹೆಚ್ಚು ಪ್ರಸಾರ ಮಾಧ್ಯಮದಲ್ಲಿ ನಾವು ಬಿಡುಗಡೆ ಮಾಡಿ ಇದು ಮಾಡಬೇಕು ಮತ್ತು ಆ ಕಾರ್ಯಕ್ರಮಕ್ಕೂ ತಾವು ಬರ್ಬೇಕಂತ ವಿನಂತಿ ಮಾಡ್ಕೊಂಡು